ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಹಸಿರು ಬಣ್ಣದ ಟವಲ್ಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದಂತಹ ಮದ್ದೂರಿನಲ್ಲಿ ಇವತ್ತು ಕೇಸರಿಯ ಕಲರವ ಬಹಳ ಜೋರಾಗಿತ್ತು. ಬಿಜೆಪಿ ನಾಯಕರ ಅಬ್ಬರದ ಭಾಷಣಗಳು ಕೂಡ ಅಷ್ಟೇ ತೀವ್ರವಾಗಿತ್ತು. ಸಾಮೂಹಿಕ ಗಣಪತಿ ವಿಸರ್ಜನೆಯ ಶೋಭಾಯಾತ್ರೆಯನ್ನ ಇವತ್ತು ನಡೆಸಲಾಗಿದೆ. ಆದರೆ ವೇದಿಕೆಯಲ್ಲಿ ಅಬ್ಬರದ ಭಾಷಣ ಮಾಡಿದಂಥವರು ಇನ್ನೊಬ್ಬರ ಮಾತನ್ನ ಕೇಳಿಸಿಕೊಳ್ಳೋದಕ್ಕೂ ಕೂಡ ಸಮಯ ಇಲ್ಲದೆ ವೇದಿಕೆ ಹಿಡಿದು ಹೋಗಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಂದರು ಹೋದರು. ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ನಲ್ಲಿರುವಂತಹ ಹಾಡು ಸೂ ಫ್ರಮ್ ಸೋದು, ಬಾವ ಬಂದರು ಅಂತ. ಬಂದರು ಬಂದರು ಬಾವ ಬಂದರು ಅಂತ. ಅದೇ ರೀತಿಯಲ್ಲಿ ಬಿಜೆಪಿ ನಾಯಕರು ಇವತ್ತು ಮದ್ದೂರಿನಲ್ಲಿ ನಡೆದ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿ ಅಬ್ಬರದ ಮಾತುಗಳನ್ನು ಆಡಿ ಅಷ್ಟೇ ವೇಗವಾಗಿ ನಿರ್ಗಮಿಸಿದ್ದಾರೆ. ಮುಖ ತೋರಿಸಿ ಹೋಗು ಅನ್ನುವಂತಹ ರೀತಿಯಲ್ಲಿ ಕಮಲ ನಾಯಕರು ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ತಾವು ತಮ್ಮ ಪಾಡಿಗೆ ಬಹಳ ಬ್ಯುಸಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇವತ್ತು ಮದ್ದೂರಿನಲ್ಲಿ ನಡೆದ ಶೋಭಾಯಾತ್ರೆ, ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಹೇಗಿತ್ತು, ಬಿಜೆಪಿ ನಾಯಕರ ಅಬ್ಬರದ ಮಾತುಗಳು ಮತ್ತು ನಂತರ ಅಷ್ಟೇ ವೇಗವಾಗಿ ಸ್ಥಳದಿಂದ ನಿರ್ಗಮಿಸಿದಂತಹ ರೀತಿ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಮತ್ತು ಇದಕ್ಕೆ ಕಾಂಗ್ರೆಸ್ ನಾಯಕರ ತಿರುಗೇಟು ಯಾವ ಸ್ವರೂಪದಲ್ಲಿತ್ತು ಅನ್ನೋದನ್ನು ಕೂಡ ಒಂದು ವಿವರವಾದಂಥ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಬಂದರು ಹೋದರು, ಹೇಗಿದ್ರು ಇವರು ಅಂತ ಹೇಳಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮೀಸಲು ಕಿಡಿ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ತಲಾ 6% ಮೀಸಲಾತಿಯನ್ನು ಹಂಚಿಕೆ ಮಾಡಿ ಖುಷಿಯಲ್ಲಿದೆ ಅಥವಾ ಸಮಾಧಾನದಲ್ಲಿದೆ. ಇಬ್ಬರಿಗೂ ಸಮಸಮವಾಗಿ ಹಂಚಿಕೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ. ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳ ಜೊತೆಗೆ 59 ಅಲೆಮಾರಿ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ಹಂಚಿ ನಾವು ಬಹಳ ಸುಲಭವಾಗಿ ಒಳ ಮೀಸಲಾತಿ ಹಂಚಿ ಮುಗಿಸಿದ್ವಿ ಅನ್ನುವಂತಹ ಸಮಾಧಾನದಲ್ಲಿದ್ದರು. ಯಾಕಂದರೆ ಈ ಬಂಜಾರ, ಭೋವಿ, ಕೊರಚ, ಕೊರಮ ಈ ಸಮುದಾಯಗಳಿಗೆ 4% ಮೀಸಲಾತಿ ಮತ್ತು ಈ ಅಲೆಮಾರಿಗಳಿಗೆ ಪ್ರತ್ಯೇಕ 1% ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಸಮಿತಿ ರೆಕಮೆಂಡ್ ಮಾಡಿತ್ತು. ಇದು ಅಲ್ಲದೆ ಇನ್ನೂ 1%ಅನ್ನು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡಕ್ಕೆ ಕೊಡಲಾಗಿತ್ತು ಮತ್ತು ಬಲಗೈ ಸಮುದಾಯಕ್ಕೆ ಕೇವಲ 5% ಕೊಡಲಾಗಿತ್ತು. ಅದನ್ನು 6% ಮಾಡಿದರು, ಕಂಬೈನ್ ಮಾಡಿ, ಇಲ್ಲಿ ಇನ್ನೊಂದು ಕಂಬೈನ್ ಮಾಡಿ 5% ಮಾಡಿದರು. ಆದರೆ ಅಲೆಮಾರಿ ಸಮುದಾಯ ಈಗಾಗಲೇ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇದೆ. ಯಾಕಂದರೆ ತಮ್ಮದೊಂದು ಸಣ್ಣ ಸಮುದಾಯಗಳು, ನಮ್ಮವರು ಭಾಳ ಕಡಿಮೆ ಜನಸಂಖ್ಯೆ ಇರುವಂಥವ್ರು, ನಾವು ಪ್ರಬಲ ಜಾತಿಗಳವರ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಮಗೆ ಮೀಸಲಾಗಿ ಕೊಡಬೇಕು ಅಂತೇಳಿ ಉದ್ದೇಶಿಸಿದಂಥ ಆ 1%ಅನ್ನು ಪ್ರತ್ಯೇಕವಾಗಿ ಇಟ್ಟುಬಿಡಿ, ನಮಗೆ ಕೊಟ್ಟುಬಿಡಿ ಅನ್ನುವಂಥ ಆಗ್ರಹ ಅವರದ್ದು ಜೋರಾಗಿತ್ತು. ಆದರೆ ಅವರ ಮಾತಿಗೆ ಸರ್ಕಾರ ಅಷ್ಟಾಗಿ ಕಿವಿ ಹಾಕಿರಲಿಲ್ಲ. ಆದರೆ ಇವತ್ತು ಏಕಾಏಕಿ ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ, ಬಿಜೆಪಿ ಇತರೆ ನಾಯಕರುಗಳ ನೇತೃತ್ವದಲ್ಲಿ ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳ ಒಕ್ಕೂಟದವರು ನಮ್ಮ ಜೊತೆಗೆ ಅಲೆಮಾರಿಗಳನ್ನು ಸೇರಿಸೋದು ಬೇಡ ಅಂತ ಹೋರಾಟ ಕೇಳಿದರು. ಅಂದರೆ ಅಲೆಮಾರಿಗಳ 59 ಪ್ಲಸ್ ನಾವು 4 ಸೇರಿದಾಗ 63 ಆಗುತ್ತೆ. ಈ 63 ಜಾತಿಗಳಿಗೆ ಸೇರಿ 5% ಅನ್ನೋದು ಬೇಡ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೇದಿಕೆಯಲ್ಲಿ ಭಾಷೆಗಳು ಮುಗಿತಾ ಇದ್ದೇನೆ ಫ್ರೀಡಂ ಪಾರ್ಕ್ನಿಂದ ಹೊರಬಿದ್ದು ಶೇಷಾದ್ರಿ ರಸ್ತೆಗೆ ನುಗ್ಗಿ ಆಕ್ರೋಶವನ್ನು ಹೊರಹಾಕಿದರು. ಕಡೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದು ಸರ್ಕಾರದ ಪರವಾಗಿ ಇವರಿಗೆ ಸಮಾಧಾನ ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಸಡನ್ ಆಗಿ ಈ ಮೀಸಲು ಕಿಡಿ ಇಷ್ಟೊಂದು ಹಬ್ಬಿಕೊಂಡಿದ್ದು ಅಲೆಮಾರಿಗಳ ಹಿತ ಕಾಯೋದಿಕ್ಕಾಗಿನೋ ಅಥವಾ ಅವರ ಮೀಸಲಾತಿನ ಸಂಪೂರ್ಣವಾಗಿ ನೆನೆಗುದಿಗೆ ಬೀಳುವಂತೆ ಮಾಡೋದಿಕ್ಕೋ ಅನ್ನುವಂತಹ ಅನುಮಾನ ಸಹಜವಾಗಿದೆ. ಯಾಕೆಂದರೆ ಅವರು 1% ಮೀಸಲಾತಿಗೆ ಕೇಳ್ತಾ ಇದ್ದಾರೆ. ಇವರು ನಮಗೆ 5% ನಮಗೆ ಕೊಡಿ, ಅವರಿಗೆ ಪ್ರತ್ಯೇಕವಾಗಿ 1% ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ, ಮೀಸಲು ಕಿಡಿಯ ಬಗ್ಗೆ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಶೋಭಾಯಾತ್ರೆ, ಆ ಶೋಭಾಯಾತ್ರೆಯ ಸಂದರ್ಭದಲ್ಲಿನೇ ಬಿಜೆಪಿ ನಾಯಕರ ವರ್ತನೆ. ಯಾಕಂದರೆ ಮೊನ್ನೆ 3 ದಿವಸದ ಹಿಂದೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಲಾಗಿತ್ತು. ಅದರ ಮಾರನೇ ದಿವಸ ಸ್ಪಾಂಟೇನಿಯಸ್ ಆಗಿ ಬಹಳ ದೊಡ್ಡದಾದಂಥ ಹೋರಾಟ ಮದ್ದೂರಿನಲ್ಲಿ ನಡೆದಿದೆ. ಅದಕ್ಕೆ ಮದ್ದೂರು ಸಾಕ್ಷಿಯಾಗಿದೆ. ಎಷ್ಟು ತೀವ್ರವಾಗಿ ಹೋರಾಟ ನಡೆದಿದೆ ಅಂತ ಹೇಳಿದ್ರೆ ಕಡೆಗೆ ಪೊಲೀಸರು ಅವ್ರನ್ನ ಆ ಹೋರಾಟಕ್ಕೆ ಬಂದಂಥವ್ರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಲಾಠಿ ಏಟು ತಿಂದಂತಹ ಒಬ್ಬಳು ಹೆಣ್ಮಗಳು ರಸ್ತೆಯಲ್ಲಿ ಬಿದ್ದು ಕೂಗಾಡ್ತಾ ಇದ್ದದ್ದು, ಚೀರಾಡ್ತಾ ಇದ್ದಿದ್ದು, ಹಣೆ ಚಚ್ಕೊಳ್ತಿದ್ದು, ಬಾಯಿ ಬಡ್ಕೊಳ್ತಾ ಇದ್ದಿದ್ದು, ಇದನ್ನು ಕೂಡ ನಾವು ನೋಡಿದ್ದೀವಿ. ಇದು ಒಂದು ಭಾಗ. ಯಾಕಂದರೆ ಆ ಹೆಣ್ಮಗಳು
ಆ ರೀತಿಯಾಗಿ ಲಾಠಿ ಚಾರ್ಜ್ಗೆ ಮುಂಚಿತವಾಗಿ ಒಂದಿಷ್ಟು ಅವಾಚ್ಯ ಪದಗಳ ಬಳಕೆ ಮಾಡಿದ್ದು ಕೂಡ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಅವೆಲ್ಲವೂ ಕೂಡ ಒಂದು ಭಾಗ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದನ್ನೇ ಮುಂದಿಟ್ಟುಕೊಂಡು ನಿನ್ನೆ ಮದ್ದೂರು ಬಂದ್ ನಡೆಸಲಾಯಿತು. ಬಂದ್ರ ನಡುವೆ ಒಂದು ಶಾಂತಿ ಸಭೆ ಆಯಿತು. ಅದರ ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ನಾಯಕ ಮುಂದೆ ಬಂದು, ಅಲ್ಲಿಯ ಜಾಮಿಯಾ ಮಸೀದಿಗಳ ಒಕ್ಕೂಟದ ಅಧ್ಯಕ್ಷರು ಮುಂದೆ ಬಂದು ಅವ್ರು ಹೇಳಿದರು, ಇಲ್ಲ ತಪ್ಪು ನಮ್ಮ ಕಡೆಯಲ್ಲೇ ಆಗಿದೆ, ನಮ್ಮ ಸಮುದಾಯದ ಹುಡುಗರೇ ಕಲ್ಲು ಹೊಡೆದಿದ್ದಾರೆ. ಅಂದರೆ ತಪ್ಪೊಪ್ಪಿಗೆ ಅಂತೂ ಆಗಿದೆ, ಇಲ್ಲಿ ಯಾರು ಹೊಡೆದಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಮತ್ತು ಅದಕ್ಕೆ ಅವರು ಕ್ಷಮೆಯನ್ನು ಕೇಳಿದರು ಸಮುದಾಯದ ಪರವಾಗಿ, ಜೊತೆಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಕೂಡ ಹೇಳಿದರು. ಆದರೂ ಬಿ ಜೆ ಪಿ ನಾಯಕರುಗಳು ಮೊದಲೇ ಪೂರ್ವ ನಿರ್ಧರಿತ ಆಗಿತ್ತು, ಪೂರ್ವ ನಿಯೋಜಿತವಾಗಿತ್ತು, ನಾವು ಹೋರಾಟವನ್ನು ಮಾಡಬೇಕು ಮತ್ತು ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಸಾಮೂಹಿಕ ಗಣಪತಿ ವಿಸರ್ಜನೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ಶೋಭಾಯಾತ್ರೆಯನ್ನು ರೂಪಿಸ್ಕೊಂಡಿದ್ದು. ಆ ಶೋಭಾಯಾತ್ರೆಯಲ್ಲಿ ಇವತ್ತು ನಾಯಕರೆಲ್ಲರೂ ಸೇರಿದ್ದಾರೆ. ಬಿ ಜೆ ಪಿಯವರ ಜೊತೆಗೆ ಬಿ ಜೆ ಪಿಯವರ ರೀತಿಯಲ್ಲಿದೆ ಜೆ ಡಿ ಎಸ್ನ ನಾಯಕರುಗಳು ಕೂಡ ಸೇರಿರುವಂಥದ್ದು ವಿಶೇಷ ಆಗಿತ್ತು. ಎಲ್ಲರೂ ಕೂಡ ಇವತ್ತು ಕೇಸರಿ ಶಾಲ್ಗಳನ್ನು ಧರಿಸಿನೇ ಬಂದಿದ್ದರು. ಆದರೆ ನಂತರ ಆ ಅಬ್ಬರದ ಮಾತು ಅಷ್ಟೇ ವೇಗವಾಗಿ ಹೋದಂಥ ರೀತಿ ಇದಕ್ಕೆ ಕಾಂಗ್ರೆಸ್ ಅವರು ಕೊಡ್ತಿರುವಂಥ ಕೌಂಟರ್ ವರದಿಯಂತು. ಶಾಂತಿ ಮೂಡಿಸಲಿಕ್ಕೆ, ಶಾಂತಿ ಭಂಗ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದೆ. ಷಡ್ಯಂತ್ರ ಪೂರ್ವಭಾವಿಯಾಗಿ ನಿಯೋಜನೆ ಅಲ್ಲಿ ಮಸೀದಿಯಲ್ಲಿ ನಡೆದಿದೆ ಅಂತ ಹೇಳಿದ್ರು. ಇವತ್ತು ಇದಕ್ಕಿದ್ದಾಗಿ ಕತೆ ಬದಲಾವಣೆ ಮಾಡ್ಕೊತಿದ್ದಾರೆ. ನಾವು ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು. ಯಾರಾದ್ರೂ ಹಿಂದೆ ಪ್ಲಾನ್ ಮಾಡಿದ್ರು, ಪ್ರಚೋದನೆ ಮಾಡಿದ್ರು, ಅದನ್ನು ಆ ಆಂಗಲ್ ನಲ್ಲೂ ಕೂಡ ನಾವು ನೋಡ್ತೀವಿ. ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಕಲ್ಲೊಳಿತಾರೆ. ಎಲ್ಲಿ ನೋಡಿದರಲ್ಲಿ ಕೇಸರಿ ಧ್ವಜಗಳ ಹಾರಾಟ, ಕೇಸರಿ ಶಾಲು ತೊಟ್ಟವರ ಆರ್ಭಟ, ಭಜನೆ, ಕುಣಿತ, ಕೇಸರಿ ನಾಯಕರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದ ಕಾರ್ಯಕರ್ತರು. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ಅಕ್ಷರಶಃ ಕೇಸರಿ ಸಾಗರದಲ್ಲಿ ಮುಳುಗೇಳುವಂತಿತ್ತು. ಭಾನುವಾರ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಸೋಮವಾರ ಬೆಳಿಗ್ಗೆ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಕಾರ್ಯಕರ್ತರು ಮದ್ದೂರಿನ ನೂರಾರು ಹಳ್ಳಿಗಳ ಜನಾನೂ ಬೀದಿಗಿಳಿದು ಕೇಸರಿ ಕಹಳೆ ಮೊಳಗಿಸಿದ್ರು. ಆಮೇಲೆ ಪ್ರತಿಭಟನೆ ತೀವ್ರವಾಗಿ ಗಲಾಟೆಗೂ ತಿರುಗುತ್ತಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಏಟು ತಿಂದವರು ನೋವು ತಡೆಯಲಾಗದೆ ಬಿದ್ದು ಒದ್ದಾಡಿದ್ರು. ನಿನ್ನೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಮದ್ದೂರು ಬಂದ್ಗೆ ಕರೆಕೊಟ್ಟು ಪ್ರತಿಭಟನೆಗಳನ್ನೂ ನಡೆಸಿದ್ರು. ಆಮೇಲೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಂತಿ ಸಭೆ ನಡೆಸಿದ್ರೆ, ಮದ್ದೂರಿನ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷರೇ ನಮ್ಮ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದು ಅಂತ ತಪ್ಪೊಪ್ಪಿಕೊಂಡ್ರು. ಹಾಗಿದ್ದರೂ ಬಿಜೆಪಿ ನಾಯಕರು ಸುಮ್ಮನಿರಲಿಲ್ಲ. ಮೊದಲೇ ಘೋಷಿಸಿದ್ದಂತೆ ಇಂದು ಬಿಜೆಪಿ ನಾಯಕರು ಮದ್ದೂರಿಗೆ ಎಂಟ್ರಿ ಕೊಟ್ಟರು. ಮದ್ದೂರಿನಲ್ಲಿ ಬೆಳಿಗ್ಗೆಯಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಗಣಪತಿ ಮೆರವಣಿಗೆ ವೇಳೆ ಬಿಜೆಪಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಬಿಜೆಪಿ ಶೋಭಾಯಾತ್ರೆ ವೇಳೆ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ವಿಶೇಷ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಭದ್ರತೆಗೆ ಪೊಲೀಸರು, ಆರ್ಎಎಫ್, ಅರೆಸೇನಾ ಪಡೆ ಸೇರಿದಂತೆ 1,000ಕ್ಕೂ ಹೆಚ್ಚು ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಡ್ರೋನ್ಗಳ ಮೂಲಕ ಕಣ್ಗಾವಲು ಇಡಲಾಗಿತ್ತು. ಈ ಎಲ್ಲ ಭದ್ರತೆ ಮಧ್ಯೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕೇಸರಿ ಕಹಳೆ ಮೊಳಗಿಸಿದ್ರು. ಶೋಭಾಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ, ಅಶ್ವತ್ಥನಾರಾಯಣ್, ಸುಮಲತಾ, ಇನ್ನೂ ಜೆಡಿಎಸ್ನಿಂದ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ, ಪುಟ್ಟರಾಜು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹಿಂದುತ್ವ ಅಸ್ತ್ರ ಪ್ರಯೋಗಕ್ಕೆ, ಒಕ್ಕಲಿಗರ ಕೋಟೆಯಲ್ಲಿ ಕೇಸರಿ ಬಾವುಟ ಹಾರಿಸೋಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸುವುದಕ್ಕೆ ಕಮಲ ನಾಯಕರು ಮದ್ದೂರು ಗಣೇಶನ ಗಲಭೆಯನ್ನ ಅಸ್ತ್ರ ಮಾಡಿಕೊಂಡಿದ್ರು. ಬಸರಾಳು, ಗಂಜಾಂ, ಕೆರಗೋಡು, ಶ್ರೀರಂಗಪಟ್ಟಣ, ನಾಗಮಂಗಲ ಗಲಭೆಗಳನ್ನೆಲ್ಲ ಮದ್ದೂರು ಶೋಭಾಯಾತ್ರೆಯಲ್ಲಿ ಪ್ರಸ್ತಾಪಿಸುತ್ತಲೇ ಸರ್ಕಾರದ ವಿರುದ್ಧ, ಕಲ್ಲು ತೂರಿದವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನಟ, ಮಾಜಿ ಸಂಸದ ಅಂಬರೀಶ್ ಕಟೌಟ್ ಹಿಡಿದು ಕಾರ್ಯಕರ್ತರು ಅಬ್ಬರಿಸಿದ್ರು. ಶೋಭಾಯಾತ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ರ ಅಂದ್ರೆ ಏನ್ರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ
ಆದ್ರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರ್ಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರ್ಬೇಡಿ ನೀವು. ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಇದ್ದಾಗ ಈ ತರ ನಡೆದಿಲ್ಲ. ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕತ್ವ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ಬಿಜೆಪಿಯ ನಾಯಕರು ಶೋಭಾಯಾತ್ರೆ ಹೆಸರಲ್ಲಿ ಸರ್ಕಾರವನ್ನ ಟಾರ್ಗೆಟ್ ಮಾಡುವ ಭರದಲ್ಲಿ ಮಾತಿನ ಅಬ್ಬರ ಹೆಚ್ಚಿಸಲು ಆದ್ರೆ ಒದಿಬೇಕು, ಹೊಡಿಬೇಕು, ತಲೆ ತೆಗಿತೀವಿ ಅಂತೆಲ್ಲ ಕೂಗಾಡಿದ್ದಾರೆ. ಬಿಜೆಪಿ ನಾಯಕರ ಈ ಮಾತುಗಳೇ ಕಾಂಗ್ರೆಸ್ನವರಿಗೂ ಬ್ರಹ್ಮಾಸ್ತ್ರವಾಯಿತು. ಸಮಾಜದಲ್ಲಿ ಒಡಕು ಮೂಡಿಸೋದು, ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಜನರ ನೆಮ್ಮದಿ ಕೆಡಿಸಿ ರಾಜಕೀಯಕ್ಕೋಸ್ಕರ ಬೆಂಕಿ ಹಚ್ಚುತ್ತಾರೆ, ಜನರನ್ನ ಎತ್ತಿ ಕಟ್ತಾರೆ ಅಂತ ವಾಗ್ದಾಳಿ ಶುರು ಮಾಡಿದ್ರು. ಅವರಿಗೆ ಉದ್ಯೋಗ ಇಲ್ಲ, ದ್ವೇಷ, ಸಮಾಜ ಭಾಗ ಮಾಡಬೇಕು, ಅದು ಅವರ ಅಜೆಂಡಾ. ಎಲ್ಲದೂ ಕೂಡ ಅವರೇ ಅಶಾಂತಿ ಮೂಡಿಸ್ಲಿಕ್ಕೆ, ಶಾಂತಿ ಭಂಗ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಎಲ್ಲ ತನಿಖೆಗಳು ನಡೀತಾ ಇದೆ, ಎಲ್ಲ ಈಚೆ ಬರ್ತದೆ. ಯಾರು ಹೊರಗಡೆಯಿಂದ ಬಂದಿದ್ರು, ಯಾರು ಕರ್ಕೊಂಬಂದಿದ್ರು, ಇದನ್ನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಯಾರೇ ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೆ ಶಾಂತಿ ಬೇಕು, ಅಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಅಷ್ಟೇ ನಮಗೆ ನಾವು ನೋಡ್ತಕ್ಕಂಥದ್ದು. ಹಿಂದೆ ಅವರು ಈಗ ಮೊದಲನೇದಾಗಿ ಕಲ್ಲು ಹೊಡೆದಿದ್ರು, ಅವತ್ತು ರಾತ್ರಿನೇ 15 ಜನನ ಅರೆಸ್ಟ್ ಮಾಡಿದರು. ಅವರನ್ನು ಕೂಡ ನಾವು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದರು, ಪ್ರಚೋದನೆ ಮಾಡಿದರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಕಾಣಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡಲಿ. ಮದ್ದೂರು ಕಲ್ಲು ತೂರಾಟದ ಹಿಂದೆ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ, ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ರಾಜಕೀಯವಾಗಿ ಆರೋಪ ಮಾಡುತ್ತಿದ್ದಾರೆ. ಇದರ ನಡುವೆಯೇ ಮದ್ದೂರಿನಲ್ಲಿ ಕೇಸರಿ ಕಹಳೆ ಮೊಳಗಿಸಲು ಬಂದಿದ್ದ ಬಿಜೆಪಿಯವರ ನಡುವೆಯೇ ಒಡಕು ಇದ್ದದ್ದು ಜಗಜ್ಜಾಹೀರಾಗಿದೆ. ನಾಯಕರ ನಡುವೆ ಒಗ್ಗಟ್ಟಿನ ಕೊರತೆ ಇದೆ ಅನ್ನೋದು ಜನರ ಮುಂದೆಯೇ ರುಜುವಾತಾಗಿದೆ. ಇವತ್ತು ಬೆಳಿಗ್ಗೆ ಮದ್ದೂರು ಗಲಭೆ ವಿಷಯದಲ್ಲಿ ಬಿಜೆಪಿ ನಾಯಕರೆಲ್ಲ ಒಗ್ಗಟ್ಟಾಗಿ ಮಂಡ್ಯ ಜಿಲ್ಲಾಧಿಕಾರಿ ಮತ್ತು SP ಅವರಿಂದ ಮಾಹಿತಿ ಪಡ್ಕೊಂಡ್ರು. ವಿಜಯೇಂದ್ರ, ಅಶೋಕ್, CT ರವಿ, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಮಾಹಿತಿ ಕೇಳುವಾಗ ಜೊತೆಯಲ್ಲೇ ಕುಳಿತಿದ್ರು. ಆದ್ರೆ ಶೋಭಾಯಾತ್ರೆಗೆ ಬರುವಷ್ಟರಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕು ಹಿಡಿದ್ರು. ವಿಜಯೇಂದ್ರ ಶೋಭಾಯಾತ್ರೆಗೂ ಮುನ್ನ ಗಣಪತಿಗೆ ಅಶೋಕ್ ಅವರ ಜೊತೆ ಪೂಜೆ ಸಲ್ಲಿಸಿದ್ರು. ಆಮೇಲೆ ಶೋಭಾಯಾತ್ರೆಗೆ ವಿಜಯೇಂದ್ರ ಒಬ್ಬರೇ ಚಾಲನೆ ಕೊಟ್ರು. ಚಾಲನೆ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಕಾರು ಹತ್ತಿ ಬೆಂಗಳೂರಿಗೆ ಹೋದ್ರು. ಇನ್ನು ವಿಪಕ್ಷ ನಾಯಕ ಅಶೋಕ್ ಏಕಾಂಗಿಯಾಗಿ ಶೋಭಾಯಾತ್ರೆಯಲ್ಲಿ ಕಾಣಿಸಿಕೊಂಡ್ರು. ಶೋಭಾಯಾತ್ರೆಯ ಉದ್ದಕ್ಕೂ ಕಾರ್ಯಕರ್ತರ ಮಧ್ಯೆ ಒಬ್ಬರೇ ನಡ್ಕೊಂಡು ಬಂದ್ರು. ಮತ್ತೊಂದು ಕಡೆ CT ರವಿ ಮತ್ತು ಅಶ್ವತ್ಥನಾರಾಯಣ್ ಅವರನ್ನ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ಕೊಂಡು ಸಂಭ್ರಮಿಸುತ್ತಿದ್ರು. ಇನ್ನು ಶೋಭಾಯಾತ್ರೆ ವೇದಿಕೆಗೆ ಅಶೋಕ್ ತಲುಪುವ ಹೊತ್ತಿಗೆ ಅಲ್ಲಿ CT ರವಿ ಭಾಷಣ ಮಾಡುತ್ತಿದ್ರು. ಆದ್ರೆ ಅಶೋಕ್ ಅವರು ಬರ್ತಿದ್ದಂಗೆ CT ರವಿ ಮೈಕನ್ನ ಅಶೋಕ್ ಅವರ ಕೈಗೆ ಕೊಟ್ಟು ವೇದಿಕೆ ಮೇಲಿದ್ದವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋದ್ರು. ನಂತರ ಭಾಷಣ ಆರಂಭಿಸಿದ ಅಶೋಕ್ ಸರ್ಕಾರದ ವಿರುದ್ಧ ಡೈಲಾಗ್ಗಳ ಮೇಲೆ ಡೈಲಾಗ್ ಹೊಡೆದು ವಾಗ್ದಾಳಿ ನಡೆಸುತ್ತಿರುವಾಗಲೇ ಮಾಜಿ DCM ಡಾಕ್ಟರ್ ಅಶ್ವತ್ಥನಾರಾಯಣ್ ವೇದಿಕೆ ಹತ್ತಿದ್ರು. ಡಾಕ್ಟರ್ ಅಶ್ವತ್ಥನಾರಾಯಣ್ ಅವರು ಬರ್ತಿದ್ದಂಗೆ ಅಶೋಕ್ ಸೈಲೆಂಟ್ ಆಗಿ ವೇದಿಕೆಯಿಂದ ಕೆಳಗಿಳಿದು ಹೋದ್ರು. ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ್ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದಾಗ ವೇದಿಕೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಇದ್ರು. ಆದ್ರೆ ತಮ್ಮ ಭಾಷಣ ಮುಗಿಯುತ್ತಿದ್ದಂತೆ ಡಾಕ್ಟರ್ ಅಶ್ವತ್ಥನಾರಾಯಣ್ ಕೂಡ ವೇದಿಕೆ ಇಳಿದು ಹೊರಟೇ ಬಿಟ್ರು. ಕೊನೆಗೆ ಸುಮಲತಾ ಭಾಷಣ ಮಾಡುವ ವೇಳೆ ವೇದಿಕೆಯಲ್ಲಿ ಮಂಡ್ಯದ ಸ್ಥಳೀಯ ನಾಯಕರು ಮಾತ್ರ ಉಪಸ್ಥಿತರಿದ್ರು. ಇದು ಬಿಜೆಪಿ ಹೇಗೆ ಒಡೆದ ಮನೆಯಾಗಿತ್ತು ಎನ್ನುವುದಕ್ಕೆ ಜನರ ಮುಂದೆಯೇ ಸಿಕ್ಕ ಸಾಕ್ಷಿಯಾಗಿತ್ತು.
ಇನ್ನು ಮದ್ದೂರು ಗಲಭೆಯಲ್ಲಿ ಗಾಯಗೊಂಡಿದ್ದ ಅಜಯ್ ಮತ್ತು ನಿಂಗಮ್ಮ ಅನ್ನೋರನ್ನ ಆರ್ ಅಶೋಕ್, ಅಶ್ವತ್ಥನಾರಾಯಣ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಮಾಡಿದ್ರು. ಆದ್ರೆ ಸಿಟಿ ರವಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಂಸದೆ ಸುಮಲತಾ, ಮೈಸೂರು ಸಂಸದ ಯದುವೀರ್ ಕಾಣಿಸಲಿಲ್ಲ. ಇನ್ನೂ ಅಚ್ಚರಿ ಅಂದ್ರೆ ಹೇಳಿ ಕೇಳಿ ಮದ್ದೂರು ಒಂದು ಕಾಲದಲ್ಲಿ ಜೆಡಿಎಸ್ನ ಭದ್ರಕೋಟೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತೀವಿ ಅಂದವರು ಬಿಜೆಪಿಯವರ ಜೊತೆ ಕಾಣಿಸಲಿಲ್ಲ. ಮಂಡ್ಯ ಸಂಸದ, ಕೇಂದ್ರ ಸಚಿವರೂ ಆಗಿರುವ ಕುಮಾರಸ್ವಾಮಿ ಅವರಂತೂ 4 ದಿನದಿಂದ ಮದ್ದೂರು ಗಲಭೆ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇದರ ನಡುವೆ ಸ್ಥಳೀಯ ಜೆಡಿಎಸ್ ನಾಯಕರು ಶೋಭಾಯಾತ್ರೆಗೆ ಬಂದ್ರು. ಬಿಜೆಪಿ ನಾಯಕರ ಅಬ್ಬರದ ನಡುವೆ ದಳಪತಿಗಳು ಮಂಕಾಗಿ ಹೋಗಿದ್ರು. ಇದಿಷ್ಟು ಮದ್ದೂರು ಶೋಭಾಯಾತ್ರೆಯ ರಾಜಕೀಯದ ಕಥೆಯಾದ್ರೆ, ಇನ್ನೊಂದು ಕಡೆ ಮದ್ದೂರಿನ ಜನ ಇವತ್ತು ಮತ್ತೆ ಕೇಸರಿ ಬಾವುಟ ಹಿಡಿದು ಭರ್ಜರಿ ಮೆರವಣಿಗೆ ನಡೆಸಿದ್ರು. ಕಲ್ಲು ತೂರಾಟ ನಡೆಸಿದ್ದ ರಾಮ್ ರಹೀಂ ನಗರದ ಮಸೀದಿ ಬಳಿಯೇ ಯಾತ್ರೆ ಮಾಡಿದ್ರು. ಮಸೀದಿ ರಸ್ತೆಯಲ್ಲೇ ಕೆಜಿಗಟ್ಟಲೆ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಘೋಷಣೆಯನ್ನೂ ಕೂಗಿದ್ರು. ಪೊಲೀಸರ ಭದ್ರತೆ ಹೆಚ್ಚಾಗಿರುವುದರಿಂದ ಅದೃಷ್ಟಕ್ಕೆ ಯಾವುದೇ ಅಹಿತಕರ ಘಟನೆಗಳಾಗದೆ ಶೋಭಾಯಾತ್ರೆ ಯಶಸ್ವಿಯಾಯಿತು. ಇವತ್ತಿನ ಮಟ್ಟಿಗೆ ಪೊಲೀಸರು ನಿಟ್ಟುಸಿರು ಬಿಟ್ರು. ಆದರೆ ಕಲ್ಲು ತೂರಾಟ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಬಂಧಿಸಿರುವ 22 ಆರೋಪಿಗಳ ಪೈಕಿ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕ್ಕೂ ವೇದಿಕೆ ರೆಡಿಯಾಗ್ತಿದೆ. ಮದ್ದೂರಿನಲ್ಲಿ ಸಾಮಾನ್ಯವಾಗಿ 4-5 ಕಡೆ ಮಾತ್ರ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸುತ್ತಿದ್ರು. ಆದರೆ ಕಲ್ಲು ತೂರಾಟ ಆದ್ಮೇಲೆ ಏಕಾಏಕಿ 30-40 ಕಡೆ ಗಣಪತಿ ಮೂರ್ತಿಗಳನ್ನ ಕೂರಿಸಿ ಪೂಜೆ ನಡೆಸಲಾಗಿದೆ. ಎಲ್ಲ ಗಣಪತಿ ಮೂರ್ತಿಗಳನ್ನ ಇಂದು ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಗಿದ್ದು, ಮದ್ದೂರಿನಲ್ಲಿ ಎದ್ದಿದ್ದ ಕೋಮು ಸಂಘರ್ಷದ ಕಿಡಿ ಅಲ್ಲಿಗೆ ಆರಿ ಹೋಗುತ್ತಾ ಅಥವಾ ಮತ್ತಷ್ಟು ಜೋರಾಗಿ ಸುಡುತ್ತಾ ಎಂದು ಕಾದು ನೋಡಬೇಕಿದೆ. ಸುನಿಲ್ ಗೌಡ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18 ಮಂಡ್ಯ. ಹೀಗೆ ಮದ್ದೂರಿನಲ್ಲಿ ಬಹಳ ದೊಡ್ಡದಾದಂತಹ ಹೋರಾಟವನ್ನು ಇವತ್ತು ಬಿಜೆಪಿಯವರು ಮಾಡಿದ್ದಾರೆ. ಶೋಭಾಯಾತ್ರೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಕೇಸರಿಯ ಕಹಳೆಯನ್ನು ಮೊಳಗಿಸಿದ್ದಾರೆ. ಸಹಜವಾಗಿ ಇದರಲ್ಲಿ ರಾಜಕೀಯದ ಲೆಕ್ಕಾಚಾರಗಳಿದ್ದಾವೆ, ರಾಜಕೀಯದ ಆರೋಪಗಳಿದ್ದಾವೆ, ರಾಜಕೀಯದ ಪ್ರತ್ಯಾರೋಪಗಳಿದ್ದಾವೆ. ಇದೆಲ್ಲವನ್ನು ಕೂಡ ಜನ ಕೂಡ ಗಮನಿಸ್ತಾ ಇರ್ತಾರೆ. ಮದ್ದೂರಿನ ಜನ ವಿಶೇಷವಾಗಿ ಗಮನಿಸ್ತಾರೆ. ಅವ್ರಿಗೂ ಕೂಡ ಇದರಲ್ಲಿ ಎಲ್ಲಿವರೆಗೆ ಹೋಗಿದೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ನಿಖರವಾಗಿ ಗೊತ್ತಿರುವಂಥ ವಿಚಾರಗಳು. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೊಡ್ಡದಾದಂಥ ಹೋರಾಟವೊಂದು ನಡೆದಿದೆ ಬೆಂಗಳೂರಿನಲ್ಲಿ. ಒಂದು ಕಡೆ ಅಲೆಮಾರಿ ಸಮುದಾಯದವರು ತಮಗೆ ಒಳ ಮೀಸಲಾತಿಯಲ್ಲಿ ಸರಿಯಾದಂಥ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಹೋರಾಟ ನಡೆಸಿದರು. ಆದರೆ ಇವತ್ತು ಅಲೆಮಾರಿಗಳ ಮೀಸಲಾತಿ ಹೋರಾಟವನ್ನು ಮುಂದಿಟ್ಟುಕೊಂಡೇ ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯದವರು ಕೂಡ ಹೋರಾಟ ನಡೆಸಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಸಿಡಿದೆದ್ದ ಬಂಜಾರ, ಭೋವಿ, ಕೊರಚ, ಕೊರಮ ಒಕ್ಕೂಟ ಇವರು ಇವತ್ತು ಈ ಹೋರಾಟದ ಮುಂಚೂಣಿಗೆ ಬಂದಿದ್ದಾರೆ. ಅದೇ ಹೋರಾಟದಲ್ಲಿ ಬಿವೈ ವಿಜಯೇಂದ್ರ ಅವರು ಕೂಡ ಬಂಜಾರ ಸಮುದಾಯದ ಹಾಗೆಯೇ ಬೇರೆ ಬೇರೆ ಸಮುದಾಯಗಳ ಅಸ್ಮಿತೆಯ ಪ್ರತೀಕವಾಗಿರ್ತಕ್ಕಂಥ ಶಾಲುಗಳನ್ನು ಹಾಕಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪಿ ರಾಜೀವ್ ಅವರು ಇದರ ನೇತೃತ್ವವನ್ನು ವಹಿಸಿದ್ರು. ಬಿಜೆಪಿಯ ಶಾಸಕರಾಗಿರುವಂಥ ಚಂದ್ರಪ್ಪ ಅವರಿದ್ದರು. ಉಮೇಶ್ ಜಾಧವ್ ಅವರು ಮಾಜಿ ಸಂಸದರು ಕೂಡ ಇದರಲ್ಲಿ ಇದ್ದರು. ಅವೈಜ್ಞಾನಿಕ ವರ್ಗೀಕರಣ ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಒಳ ಮೀಸಲಾತಿಯಲ್ಲಿ ಅವೈಜ್ಞಾನಿಕ ವರ್ಗೀಕರಣ ಆಗಿದೆ. ಅಂದರೆ ಈ ಸಮುದಾಯಗಳ ಜೊತೆಗೆ ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳ ಜೊತೆಗೆ ಅಲೆಮಾರಿಗಳನ್ನು ಸೇರಿಸಿರೋದು ಇದೆಯಲ್ಲ, ಅದು ಅವೈಜ್ಞಾನಿಕ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅನುಷ್ಠಾನ ಆಗಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಈ ಸಂದರ್ಭದಲ್ಲಿ ಹೇರಲಾಗಿದೆ. ಮತ್ತು ವರದಿಯಲ್ಲಿರುವ ಸ್ಪೃಶ್ಯ, ಅಸ್ಪೃಶ್ಯ ಈ ಪದಗಳನ್ನು ಕೈ ಬಿಡಬೇಕು ಅಂತೇಳಿ. ಇನ್ನೂ ಕೂಡ ನಾವು ಅಸ್ಪೃಶ್ಯತೆಯನ್ನು ನಿವಾರಿಸ್ತೀವಿ ಅಂತ ಹೇಳುವಂಥವ್ರು ಸ್ಪೃಶ್ಯ, ಅಸ್ಪೃಶ್ಯ ಅಂತ ಹೇಳುವಂಥದ್ದು ಕೂಡ ಸರಿಯಲ್ಲ ಅನ್ನುವಂತಹ ವಾದವನ್ನು ಮುಂದಿಟ್ಟಿದ್ದಾರೆ. ವಾಸ್ತವ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿ ಪ್ರಾತಿನಿಧ್ಯತೆ ಬೇಕು. ವಾಸ್ತವ ದತ್ತಾಂಶಗಳ ಆಧಾರದಲ್ಲಿನೇ ಬೇಕು. ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳಿಂದ ಇವತ್ತು ತೀವ್ರ ಸ್ವರೂಪದಲ್ಲಿ ಹೋರಾಟ ನಡೆದಿದೆ. ಮತ್ತು ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿ ಪ್ರತ್ಯೇಕವಾಗಿ ಕೊಡಿ, ಅವರಿಗೆ ಪ್ರತ್ಯೇಕವಾಗಿ 1% ಕೊಡಿ, ಹಾಗೆಯೇ ನಮ್ಮ ಮೀಸಲಾತಿ ಪ್ರತ್ಯೇಕ ಇರಲಿ ಅನ್ನುವಂಥದ್ದು ಈ 4 ಸಮುದಾಯಗಳವರ ವಾದ. ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳಿಗೆ 5% ಮೀಸಲಾತಿಗೆ ಅವರು ಆಗ್ರಹಿಸ್ತಾ ಇದ್ದಾರೆ. 4.5% ಹಿಂದೆ ಮಾಧುಸ್ವಾಮಿ ಸಮಿತಿಯವರು ಕೊಟ್ಟಿದ್ರು, ಆದರೆ ನಮಗೆ 5% ಕೊಡಬೇಕು ಅಂತ ಕೇಳ್ತಿದ್ದಾರೆ. ಸೌದೆ ಕಟ್ಟಿಗೆಗಳನ್ನು ಹೊತ್ತು ತಂದ ಗದಗ ಜಿಲ್ಲೆಯ ಬೆಳದಡಿ ತಾಂಡದ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇನ್ನು ಕೆಲವರು ಕೇಶಮುಂಡನ ಮಾಡಿಸ್ಕೊಂಡು ಅದರ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಂಜಾರ ಸಮುದಾಯದ ಮುಖಂಡರಾಗಿರುವಂಥ ಶಿವಕುಮಾರ್ ಅವರು ಮೊದಲಿಗೆ ಕೇಶಮುಂಡನವನ್ನು ಮಾಡಿಸ್ಕೊಂಡ್ರು. ಇಷ್ಟಕ್ಕೂ ಮೀಸಲಾತಿ ಹೋರಾಟಕ್ಕೆ ಇಲ್ಲಿ ಬಿಜೆಪಿ ಕೈ ಜೋಡಿಸಿರುವಂಥದ್ದು ಬಹಳ
ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾಕೆ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ 2023 ವಿಧಾನಸಭೆ ಚುನಾವಣೆಯನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ವಿಧಾನಸಭೆ ಚುನಾವಣೆಗಿಂತ ಮುಂಚಿತವಾಗಿ ಒಳ ಮೀಸಲಾತಿಯನ್ನು ಬೊಮ್ಮಾಯಿ ಸರ್ಕಾರ ಹಂಚಿಕೆ ಮಾಡಿದಾಗ ಇದೇ ಬಂಜಾರ ಸಮುದಾಯದವರು ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿರುವಂಥದ್ದು ಮೊದಲು ಶುರುವಾಗಿದ್ದು ಶಿಕಾರಿಪುರದಲ್ಲಿ. ಅದಾದ ನಂತರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿತ್ತು ಮತ್ತು ಬಿಜೆಪಿ ಸರ್ಕಾರ ಕೊಟ್ಟಿದ್ದಂಥ ಮೀಸಲಾತಿ ತಮಗೆ ಸಾಕಾಗೋದಿಲ್ಲ ಅನ್ನುವಂಥ ಹೋರಾಟವನ್ನು ಮಾಡಿದ್ರು. ಈಗ ಅದೇ ಮೀಸಲಾತಿ ಒಳ ಮೀಸಲಾತಿ ಅಸ್ತ್ರವನ್ನು ಬಿಜೆಪಿ ಈಗ ಕಾಂಗ್ರೆಸ್ನ ವಿರುದ್ಧ ಪ್ರಯೋಗಿಸ್ತಾ ಇದೆ. ಬಂಜಾರ ಭೋವಿ ಕೊರಚ ಕೊರಮ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಕೂಡ ಬೆಂಬಲವನ್ನು ಈ ಕಾರಣಕ್ಕಾಗಿ ಕೊಟ್ಟಿದೆ. ಪಿ ರಾಜೀವ್, ಎಂ ಚಂದ್ರಪ್ಪ, ಪ್ರಭು ಚವ್ಹಾಣ್ ಹಾಗೆಯೇ ಉಮೇಶ್ ಜಾಧವ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಭಾಗಿಯಾಗಿ ಸರ್ಕಾರದ ವಿರುದ್ಧ ನೇರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತು ವಿಶೇಷವಾಗಿ ಮೀಸಲಾತಿ ಹಂಚದೆ ಮನೆಗಳನ್ನು ಮುರಿಯೋ ಕೆಲಸಕ್ಕೆ ಸರ್ಕಾರ ಇಳಿದಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ಅಲೆಮಾರಿಗಳ ಹೋರಾಟ ಮುಂದಿಟ್ಟು ಬಂಜಾರ ಭೋವಿ ಕೊರಚ ಕೊರಮರ ಪರವಾಗಿ ಬಿಜೆಪಿಯವರು ವಾದವನ್ನು ಮುಂದಿಡ್ತಾ ಇದ್ದಾರೆ. ಅಲೆಮಾರಿಗಳ ನಡುವೆ ವಿಷಬೀಜ ಬಿತ್ತುವ ಕೆಲಸ ಆಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ಸರ್ಕಾರದ ವಿರುದ್ಧ ಇವರು ಪ್ರಯೋಗಿಸಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸು ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ನಾಗಮೋಹನ್ ದಾಸ್ ಸಮಿತಿಯ ವರದಿಯನ್ನು ಬಳಕೆ ಮಾಡಬೇಕು ಅಂತ ಹೇಳ್ತಿರುವಂಥದ್ದು ಅಲೆಮಾರಿಗಳ ವಿಚಾರದಲ್ಲಿ. ಆದರೆ ಈ ಸಮುದಾಯಗಳಿಗೆ ಇದೆಯಲ್ಲ, ಈ 4 ಸಮುದಾಯಗಳಿಗೆ 4.25% ಅಥವಾ 5% ಕೊಡಬೇಕು ಅನ್ನೋಂಥ ಡಿಮ್ಯಾಂಡ್ ಕೂಡ ಇದೆ. ನಾಗಮೋಹನ್ ದಾಸ್ ಸಮಿತಿಯಲ್ಲಿ 4% ಮಾತ್ರ ಇರುವಂಥದ್ದು. ಇನ್ನು ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ವೀಣಾ ಎನ್ನುವಂತಹ ಮಹಿಳೆ ಯತ್ನಿಸಿದ್ದಾರೆ. ಕೈಯಲ್ಲಿ ಒಂದು ಬಾಟಲನ್ನು ಕೂಡ ಅವರು ಹಿಡ್ಕೊಂಡಿದ್ರು. ಮನೆ ಮಠ ಬಿಟ್ಟು ಬೆಳಗ್ಗೆಯಿಂದ ಕೂತಿದ್ದೇವೆ, ಆದರೆ ಯಾರಿಗೂ ಕಾಣ್ತಿಲ್ವಾ ಅಂಥೇಳಿ ಅವರು ಕೂಗಾಟವನ್ನು ಮಾಡಿದ್ದಾರೆ. ಆದರೆ ಅಲೆಮಾರಿಗಳು ಕಳೆದ 15-20 ದಿವಸಗಳಿಂದಲೂ ಕೂಡ ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಕಾರ್ಯಕರ್ತರ ಮಧ್ಯಪ್ರವೇಶದಿಂದ ಅನಾಹುತ ತಪ್ಪಿದೆ. ಕಾರ್ಯಕರ್ತರಲ್ಲಿ ಬಂದು ಎಳ್ಕೊಂಡಿದ್ದಾರೆ ಅವರ ಕೈಯಲ್ಲಿದ್ದಂತಹ ಬಾಟಲಿಯನ್ನು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ಇವೆಲ್ಲವೂ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ತಾಂಡಾ ಮಹಿಳೆಯರು ತಂದಿದ್ದಂತಹ ಕಟ್ಟಿಗೆಗಳನ್ನು ಹಿಡಿದು ಕೂಡ ಹೋರಾಟವನ್ನು ನಡೆಸಲಾಗಿದೆ. ಬ್ಯಾರಿಕೇಡ್ ಮುರಿದು ಫ್ರೀಡಂ ಪಾರ್ಕ್ನ ಹೊರಗಡೆ ಜನ ಕೂಡ ನುಗ್ಗಿದ್ದಾರೆ. ವಿಶೇಷವಾಗಿ ರಸ್ತೆಗೆ ನುಗ್ಗಿದ್ರು. ಸುಮಾರು ಹೊತ್ತುಗಳ ಕಾಲ ರಸ್ತೆಯನ್ನು ಬ್ಲಾಕ್ ಮಾಡಿದ್ರು. ಬ್ಯಾರಿಕೇಡ್ ಮುರಿದು ಫ್ರೀಡಂ ಪಾರ್ಕ್ನಿಂದ ಹೊರಗಡೆ ಬಂದ ಕಾರಣದಿಂದಾಗಿ KR ಸರ್ಕಲ್ನತ್ತ ನುಗ್ಗೋದಕ್ಕೆ ಪ್ರಯತ್ನಿಸಿದಂಥವ್ರನ್ನ ಕಡೆಗೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ದರು. ಅದೇ ಸಂದರ್ಭದಲ್ಲಿ ಪಿ ರಾಜೀವ್ ಸೇರಿದಂತೆ ನಾಯಕರನ್ನು ಮತ್ತು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು. ವಿಶೇಷವಾಗಿ ಅಲ್ಲಿ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಂದು, ಸಾರಿಗೆ ಸಚಿವರು ಬಂದು ಸರ್ಕಾರದ ಪರವಾಗಿ ಅಹವಾಲನ್ನು ಸ್ವೀಕರಿಸಿ ಇದೆಲ್ಲವನ್ನು ಕೂಡ CM ಅವರ ಗಮನಕ್ಕೆ ತರ್ತೀನಿ, ಸಮಾಧಾನವಾಗಿರಿ ಅನ್ನುವಂತಹ ಸಮಾಧಾನವನ್ನು ಹೇಳಿದ್ದಾರೆ. 1 ವಾರಗಳ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ. ಪಿ ರಾಜೀವ್ ಅವರು 1 ವಾರದ ಗಡುವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮತ್ತು ಹಾಗೆಯೇ ಪಿ ರಾಜೀವ್ ಅವರ ಮಾತನ್ನು ನಿಮಗೆ ತೋರಿಸ್ತೀವಿ. ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಅವರ ಗಮನಕ್ಕೆ ತರ್ತೀನಿ. ಮತ್ತೆ ನಾಳೆ ಮಹದೇವಪ್ಪ ಅವರು ಕ್ಯಾಬಿನೆಟ್ ಬರ್ತಾರೆ, ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀನಿ. ರಾಜ್ಯದ ಸಚಿವ ಸಂಪುಟ ತೀರ್ಮಾನ ತಗೊಳ್ಳುತ್ತೆ. ನಾವು 1 ವಾರದ ಗಡುವು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಇದೇನು ಈ ಸರ್ಕಾರದ ಅವೈಜ್ಞಾನಿಕ ಅಸಂವಿಧಾನಿಕ ತೀರ್ಮಾನ ಆಗಿದೆ. ಹೀಗೆ ಇಲ್ಲಿ ಗಡುವು ಅಸಂವಿಧಾನಿಕ ಅಥವಾ ಅವೈಜ್ಞಾನಿಕ ಈ ರೀತಿಯಂಥ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಮೀಸಲಾತಿಯ ಹೋರಾಟಗಳು ಒಂದು ಭಾಗ, ಆದರೆ ಈಗ ಮೀಸಲಾತಿ ಹಂಚಿಕೆಯ ವಿಚಾರಗಳಿಗೆ ಬಂದಾಗ ಇದರಲ್ಲಿ ಕುಳಿತು ಚರ್ಚಿಸಿ ಬಗೆಹರಿಸಬೇಕಾದಂಥ ಅನೇಕ ವಿಚಾರಗಳು ಇದ್ದೇ ಇದ್ದಾವೆ. ಸರ್ಕಾರ ಏಕಾಏಕಿ 5% ಇದ್ದಿದ್ದನ್ನು 6% ಮಾಡೋದಕ್ಕೆ ಬೇಕಾಗಿ ಒಂದಿಷ್ಟು ಜಾತಿಗಳನ್ನು ಅಲ್ಲಿಗೆ ಹಾಕಿದರು. 4% ಇದ್ದಿದ್ದನ್ನು 5% ಮಾಡ್ತೀವಿ ಅಂದ್ಕೊಂಡು ಇನ್ನೊಂದಷ್ಟು ಜಾತಿಗಳನ್ನು ತೆಗೆದುಕೊಂಡು ಈ ಬುಟ್ಟಿಗೆ ಹಾಕಿದರು. ಈ ರೀತಿಯಾಗಿ ಒಂದು ಬುಟ್ಟಿಯಿಂದ ಮತ್ತೊಂದು ಬುಟ್ಟಿಗೆ ಹಾಕುವಂತಹ ರೀತಿಯಲ್ಲಿ ಇದನ್ನು ನೋಡುವಂತಹ ಕ್ರಮ ಸರಿನಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಯಾಕೆಂದರೆ ಪ್ರವರ್ಗಗಳನ್ನು ಏಕಾಏಕಿಯಾಗಿ ನೀವು ಆ ಕಡೆ ಈ ಕಡೆ ಮಾಡಿ ನಾವು ಎಲ್ರಿಗೂ ಹಂಚಿಬಿಟ್ಟಿದ್ದೀವಿ ಅಂತ ಹೇಳಿದರೆ ಆಗೋದಿಲ್ಲ. ಅಲ್ಲಿ ಸಬಲರು ಮತ್ತು ದುರ್ಬಲರು, ದುರ್ಬಲರಲ್ಲಿರುವ ಸಬಲರು ಮತ್ತು ಅತಿ ದುರ್ಬಲರು ಅನ್ನುವಂಥದ್ದು ಇದೆ. ಹೀಗಾಗಿ ಆ ಅತಿ ದುರ್ಬಲರಿಗೆ ಇರಬೇಕಾಗಿರುವಂತಹ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಕೊಡಬೇಕಾದ ಜವಾಬ್ದಾರಿಯೂ ಕೂಡ ಸರ್ಕಾರದ್ದೇ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.